ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ ಬೇಕೇ ಬೇಕು. ಸಣ್ಣ ಮಾಹಿತಿ ಕೊಡ್ತೇನೆ. ನಾವು ಸತ್ತ ರೈತರ ಪೂರ್ತಿ ನಮ್ಮ ಈಗ ನಮ್ಮ ಪಕ್ಕದ ಹಳ್ಳಿನ ತರ್ಸಿಕಪ್ಪ. ಅವ್ರ ಊರಾಗ ಸುಮಾರು 200-300 ದನಗಳದಾವ. ಅದು ಅವ್ರು ಒಟ್ಟಲ್ಲ ಅಲ್ಲಾಗ ಏನು ಸರ್, ನಾವು ಮೊನ್ನೆ 19ನೇ ತಾರೀಕಿಗೆ ಒಂದು ನೋಟಿಸ್ ಕೊಡಿ. ಈಗಿನ ಒಂದು 2 ವರ್ಷ ನಾವು ರೋಡ್ ನುಕ್ಕು ಮಾಡಿದ್ವಿ, ಎಲ್ಲ ಆಗಿತ್ತು. ಅವಾಗ ಒಂದು ನಮ್ಮ ಕೇಸ್ ಆಗ್ತದೆ. ಕರೆಕ್ಟ್ ರೀ. ಮಾಡ್ರಿ ಕೋರ್ಟ್ ಅಲ್ಲಿ ಕೇಳಿ ತಪ್ಪಾಗ್ತದೆ. ನಾವು ಒಪ್ಕೊಂಡ್ರಿ ನಿಮ್ಮ ನಾವು ಸಾಹೇಬ್ರು ಇಲ್ಲೇ ಕರೀರಿ. ನಮ್ಮ ಮುಂದೆ ಇಲ್ಲ ಇಲ್ಲೇ ಕರೆದು ಮಾತಾಡಿ. ನಾವು ಕುತ್ಕೊಡ್ರಿ, ಇಲ್ಲೇ ನಮಗೂ ಸಿಕ್ಕಲ್ರಿ. ಅಲ್ಲ, 1 ನಿಮಿಷ ಸರ್, ನೀವು ಕೋರ್ಟ್ ಈಗ ಮಾತಾಡಿನಲ್ಲ, ಇಲ್ಲೇ ಕರ್ಕೊಂಡ್ ಬರ್ತೀನಿ. ನಾನು ಒಳಗೆ ಬಾಲಕೊಂಡು ಮಾತಾಡೋದಿಲ್ಲ. ಕುತ್ಕೊಡ್ರಲ್ಲ, ಎಲ್ಲ ಕುತ್ಕೊಡ್ತೀನಿ. ಆಯ್ತು, ನೀವು ಇಲ್ಲಿ ಕುತ್ಕೊಡ್ರಿ ಎಲ್ಲರೂ. ಎಲ್ಲರೂ ಕೂಡ್ರಿ, ಇಲ್ಲೇ ಕೂಡ್ರಿ. ನೋಡ್ರಿ, ಕೇಳಿಸ್ಕೊರಿ. ರೈತರಿಗೊಂದು ಮರ್ಯಾದೆ ಇದೆ. ಮರ್ಯಾದೆ ಕಳ್ಕೊತಾರ, ಹೊಯ್ಕೊಳ್ಳೋದೆಲ್ಲ ಮಾಡ್ತಾರೆ. ನಾನು ಹೇಳ್ತೀನಿ ಅದು ಹೊಯ್ಕೊಳ್ಳೋದೆಲ್ಲ ಸರಿಯಲ್ಲ. ಕೇಳಿಸ್ಕೊಡ್ರಿ, ಅದು ರೈತರಿಗೆ ಮರ್ಯಾದೆ ಇರೋದಿಲ್ಲ. ದಯವಿಟ್ಟು ನಮ್ಮ ರೈತ ಕೂತ್ವಾರಿ ದಯವಿಟ್ಟು 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 ಕೂತ್ವಾರಿ. ಹೋರಾಟ
ಕೊಟ್ಟು ಹೋದ್ರು. ನಾವು ದನಗಳನ್ನು ತೊಳಸಿನ ಕಬ್ಬು ದನಗಳನ್ನ ನಾವು ಬಂದ್ ಮಾಡಿಸ್ತೇವೆ. ಯಾವುದೇ ರೀತಿಯಿಂದ ನಾವು ಊರ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ತಹಸೀಲ್ದಾರ್ ಮಾಡಿಲ್ಲ, ಇವತ್ತು ನಮ್ಮ ವಿಜಯ ಇನ್ಸ್ಪೆಕ್ಟರ್ ಮಾಡಿಲ್ಲ. ಆ ಉದ್ದೇಶ ತಹಸೀಲ್ ಆಫೀಸ್ ಕಿಲಿ ಆಗಿಕಾದ್ರೆ ನಾವು ರೈತರ ಮನಸ್ಸಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೇವೆ.